ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ನಮ್ಮ ವಾಹಿನಿಯಲ್ಲಿ ಬಹಳಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಸಾಗ್ತಿದ್ದೇವೆ. ಇವತ್ತು 12ನೇ ತಾರೀಕು ಶುಕ್ರವಾರ ಹುಣಸೂರಿನ ಮಾರುತಿ ಕ್ಷೇಮಾಭಿವೃದ್ಧಿ ಸಂಘದವರು ಹುಣಸೂರಿನ SLV ಕಲ್ಯಾಣ ಮಂಟಪದಲ್ಲಿ ಏನು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು. ಇಲ್ಲಿ ಕಣ್ಣಿನ ತಪಾಸಣೆ, BP, ಶುಗರ್ ಹಾಗೂ ಇತರ ಕಾಯಿಲೆಗಳಿಗೆ ಒಂದು ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನಿಟ್ಟು ಕಣ್ಣಿನ ಸಮಸ್ಯೆ ಇರುವವರಿಗೆ ಸ್ಥಳದಲ್ಲಿಯೇ ಕನ್ನಡಕವನ್ನು ವಿತರಿಸುವ ಕೆಲಸವನ್ನು ಮಾರುತಿ ಕ್ಷೇಮಾಭಿವೃದ್ಧಿ ಸಂಘದವರು ಮಾಡಿದ್ದಾರೆ ಅಂತ ಹೇಳ್ತಾ ಆ ಒಂದು ಜನೋಪಯೋಗಿ ಕಾರ್ಯಕ್ರಮವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ, ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾ ವೀಕ್ಷಕರೇ, ಬಹಳಷ್ಟು ಯುವಕರು ಇದರಲ್ಲಿ ಭಾಗವಹಿಸಿದರು. ನೂರಾರು ಮಂದಿ ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಬನ್ನಿ ನಾವು SLV ಕಲ್ಯಾಣ ಮಂಟಪಕ್ಕೆ ಹೋಗೋಣ. ಅಲ್ಲಿ ನಡೆದಂತಹ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದವರನ್ನು ನೋಡೋಣ. ಹಾಗೆಯೇ ಆ ಒಂದು ಮಾರುತಿ ಕ್ಷೇಮಾಭಿವೃದ್ಧಿ ಸಂಘದ ಯುವಕರನ್ನು ಪರಿಚಯ ಮಾಡಿಕೊಳ್ಳೋಣ.
ಸರ್ ನಾವು ಈ ಮಾರುತಿ ಕ್ಷೇಮಾಭಿವೃದ್ಧಿ ಸಂಸ್ಥೆ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಯುವಕರೆಲ್ಲ ಒಂದು 60 ಜನ ಇದ್ದೀವಿ. ನಾವು ಸೇರಿಕೊಂಡು ಒಂದು ಸಂಸ್ಥೆ ಮಾಡಿಕೊಂಡು ನಾವು ಒಳ್ಳೆಯದು ಕೆಟ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆ ನಡೆಸ್ತಾ ಇದ್ದೀವಿ. ಹಾಗಾಗಿ ಈ ಸಂಸ್ಥೆಯಿಂದ ಒಂದು ಒಳ್ಳೆಯ ಜನಕ್ಕೆ ಏನಾದ್ರು ಒಂದು ಆರೋಗ್ಯಕರವಾಗಿ ಏನಾದರೂ ಒಂದು ಮಾಡೋಣ, ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಅಂದ್ಕೊಂಡು ಈ ಐ ಕ್ಯಾಂಪು ಮತ್ತು ಹೆಲ್ತ್ ಕ್ಯಾಂಪ್ನ ಬಂದು ಆಯೋಜನೆ ಮಾಡಿದ್ವಿ. ನಮ್ಮೆಲ್ಲ ಸದಸ್ಯರು ಸಹಕಾರ ಕೊಟ್ಟು ಇವತ್ತಿನ ದಿನ ನಡೀತಾ ಇದೆ, ಆರೋಗ್ಯಕರವಾಗಿ ನಡೀತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ದೃಷ್ಟಿದೋಷಗಳು ನೀಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಷ್ಟು ನಮ್ಮ ಕೈಲಿ ಸಾಧ್ಯನೋ ಅಷ್ಟು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ, ಬಂದು ಮತ್ತೆ ಮುಂದಿನ ದಿನಗಳಲ್ಲಿ ಮಾಡೋಂಥ ಎಲ್ಲದಕ್ಕೂ ನೀವು ಎಲ್ಲ ಜನಸಂಖ್ಯೆಯೂ ಬಂದು ಜನರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ನಮಸ್ತೆ. ನಾವು ಒಂದು 6 ಜನ ಇದನ್ನು 5 ಜನ ಫಸ್ಟು ಶುರು ಮಾಡಿದ್ವಿ. ಶುರು ಮಾಡಿದ್ಮೇಲೆ ನಾವು ಎಲ್ಲರನ್ನೂ ಜೊತೆಗೂಡ್ಕೊಂಡು ಒಂದು ಸಂಘನ ದೊಡ್ಡ ಮಟ್ಟಕ್ಕೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಸಂಸ್ಥೆನ ಬೆಳೆಸ್ತಾ ಹೋದ್ವಿ. ಇವತ್ತು ಸುಮಾರು ಒಂದು 60ರಿಂದ 70 ಜನ ಈ ಸಂಸ್ಥೆಯಲ್ಲಿದ್ದೀವಿ. ಅಂದರೆ ನಾವು ಎಲ್ಲ ಸಂಸ್ಥಾಪಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸ್ನೇಹಿತರು ಅನ್ನೋ ಲೆಕ್ಕಾಚಾರ ಬಂದು ಮಾಡ್ಕೊಂಡಿದ್ವಿ. ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು? ಶಿವಕುಮಾರ್, ದಿಲೀಪ್. ಕನ್ನಡಕ ಬಳಕೆದವ್ರಿಗೆ ತುಂಬ ಕಮ್ಮಿ ರೇಟಲ್ಲಿ ಕನ್ನಡಕನೂ ದೊರೆಯುತ್ತಾ ಇದೆ ಇಲ್ಲಿ. ಮತ್ತು ಆಪ್ರೇಷನ್ ಮಾಡಿಸೋಕ್ಕೆ ಕೊಯಮತ್ತೂರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಪ್ರೇಷನ್ ಮಾಡಿಸಿ ಮಾರನೇ ದಿನ ಬಂದು ಅವ್ರ ಬಸ್ಸಲ್ಲೇ ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಫ್ರೀ ಇದೆ, ಎಲ್ಲ ಉಚಿತವಾಗಿದೆ, ಯಾವುದಕ್ಕೂ ₹1 ಖರ್ಚು ಮಾಡೋ ಆಗಿಲ್ಲ ಸರ್. ಎಲ್ಲ ಬಂದು ಫ್ರೀಯಾಗಿ ಕರ್ಕೊಂಡು ಬಂದು ಬಿಡ್ತಾರೆ ಮನೆಗೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.